ಸ್ವಾಗತ. ಗೃಹ ಪ್ರವೇಶಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಗೆ ಅವಕಾಶವನ್ನ ಕೋರ್ಟ್ ನಿರಾಕರಿಸಿದೆ. ಅರ್ಜಿದಾರ ಮುನಿರಾಜು ರಿಟ್ ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್. ಪುಷ್ಪಾರ್ಚನೆ ಮಾಡುವುದನ್ನ ಹಕ್ಕಂತೆ ಕೋರೋಕೆ ಸಾಧ್ಯವಿಲ್ಲ. ಇಂಥ ವಿಚಾರದಲ್ಲಿ ಸಮಾನತೆ ತತ್ವ ಅನ್ವಯ ಆಗೋದಿಲ್ಲ ಅಂತ ಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸಿದೆ. ಪ್ರಕರಣದಲ್ಲಿ ತಾರತಮ್ಯ ಆಗಿದೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಗೆ ಅನುಮತಿ ಮೂಲಕ ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ. ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಮುಳ್ಳೂರು ಗ್ರಾಮದ ನಿವಾಸಿ. ಹೀಗಾಗಿ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಬೆಂಗಳೂರು ಹೊರವಲಯದ ವರ್ತೂರು ಬಳಿ ಮುಳ್ಳೂರಿನಲ್ಲಿ ಮನೆ ನಿರ್ಮಾಣ ಮಾಡಿದ್ದು ಗೃಹ ಪ್ರವೇಶಕ್ಕೆ ಹೆಲಿಕಾಪ್ಟರ್ ಮೂಲಕ ಮನೆಗೆ ಪುಷ್ಪಾರ್ಚನೆ ಮಾಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಪಕ್ಕದ ಮನೆಯವರಿಂದ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಗೆ ಅನುಮತಿ ನೀಡಲಾಗಿತ್ತು, ಅಂದ್ರೆ ಪುಷ್ಪಾರ್ಚನೆ ಮಾಡಲಾಗಿತ್ತು. ಆದರೆ ನನಗೆ ಯಾಕೆ ಅನುಮತಿ ಕೊಡೋದಿಲ್ಲ ಅಂತ ವಾದವನ್ನ ಅರ್ಜಿದಾರರ ಪರ ವಕೀಲ HC ಶಿವರಾಮ್ ವಾದ ಮಂಡನೆಯನ್ನ ಮಾಡಿದ್ರು. ನೀವು ಯಾವ ಕಾನೂನಿನ ಅಡಿ ಅನುಮತಿ ಕೋರ್ತಿದ್ದೀರಿ ಅಂತ ಹೇಳಿ ಕೋರ್ಟ್ ಪ್ರಶ್ನೆ ಮಾಡಿದೆ. ಅರ್ಜಿದಾರ ಮುನಿರಾಜುವಿಗೆ ನ್ಯಾಯಮೂರ್ತಿ AS ಬೋಪಣ್ಣ ಪ್ರಶ್ನೆ ಮಾಡಿದ್ದಾರೆ. ನಾವು ಎಂದಿಗೂ ತಪ್ಪು ಮೇಲ್ಪಂಕ್ತಿ ಹಾಕಬಾರದು ಅಂತ ಕೂಡ ಕೋರ್ಟ್ ಹೇಳಿದೆ. ಹೆಲಿಕಾಪ್ಟರ್ನಿಂದ ಪುಷ್ಪಾರ್ಚನೆ ಮಾಡುವುದು ಸಂಪ್ರದಾಯವೇ ಅನ್ನೋ ಪ್ರಶ್ನೆಯನ್ನ ಕೂಡ ಕೋರ್ಟ್ ಕೇಳಿದೆ. ಎಲ್ಲರೂ ಸೂರ್ಯನಾರಾಯಣನ ಪೂಜೆಗೆ ಮುಹೂರ್ತ ಎಡಿಸ್ತಾರೆ, ಆದರೆ ನೀವು ಕಾಪ್ಟರ್ ಹಾರಾಟಕ್ಕೂ ವೇಳೆ ನಿಗದಿಪಡಿಸಿದ್ದೀರಿ, ಪಕ್ಕದ ಮನೆಯವರು ಮಾಡಿದ್ದಾರೆ ಅಂತ ಅನುಮತಿ ಕೇಳೋಕ್ಕಾಗಲ್ಲ ಅಂತ ಕೋರ್ಟ್ ಹೇಳಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್. ಹೆಲಿಕಾಪ್ಟರ್ ಮೂಲಕ ಮನೆಗೆ ಪುಷ್ಪಾರ್ಚನೆ ಮಾಡಲಿಕ್ಕೆ ಕೋರಿದ ಒಂದು ಅರ್ಜಿ ಇವತ್ತು ಕೋರ್ಟ್ನಲ್ಲಿ ಆದೇಶ ಹೊರಬಿದ್ದಿರೋದು. ಸೊ ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಸ್ಮಿತಾ, ಈ ಕಳೆದ ಬಾರಿ ವಿಚಾರಣೆ ನಡೆದಾಗ ಕೋರ್ಟ್ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿತ್ತು. ಇವತ್ತು ಅರ್ಜಿದಾರ ಪರ ವಕೀಲರು ವಾದ ಮಾಡಿದ್ರು. ಮತ್ತೆ ಇದಕ್ಕೆ ಪೊಲೀಸರು ಅನುಮತಿ ನಿರಾಕರಣೆ ಮಾಡೋದಕ್ಕೆ ಕಾರಣ ಏನಂದ್ರೆ, ಹೆಲಿಕಾಪ್ಟರ್ ಹಾರಾಟದಿಂದ ಅಕ್ಕಪಕ್ಕದ ಮನೆಯ ಶೀಟ್ಸ್ ಏನಿರುತ್ತೆ, ಅಂದ್ರೆ ಸಿಮೆಂಟ್ ಶೀಟ್ ಅಲ್ಲಿ ಯಾರು ಮನೆ ಕಟ್ಕೊಂಡು ಇರ್ತಾರೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಜೊತೆಗೆ ಪ್ರಾಣಹಾನಿ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಅನುಮತಿ ನಿರಾಕರಿಸಲಾಗಿದೆ. ಯಾಕಂದ್ರೆ ಶೀಟ್ಗಳು ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಪೊಲೀಸ್ ಎನ್ಫೋರ್ಸ್ಮೆಂಟ್ ಕೊಟ್ಟಿದ್ರು. ಅದನ್ನ ಇವತ್ತು ಅರ್ಜಿದಾರರು ಚಾಲೆಂಜ್ ಮಾಡಿದ್ರು. ಇದು ಮನೆ ಕಟ್ಟಿದೀವಿ, ಮತ್ತೆ ನಾವಲ್ಲಿ ಇನ್ವಿಟೇಷನ್ ಅಲ್ಲೂ ಕೂಡ ಪ್ರಿಂಟ್ ಮಾಡಿಸಿದೀವಿ, ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಮಾಡಬೇಕು ಅಂತ ಹೇಳಿ ಪ್ರಿಂಟ್ ಹಾಕ್ತಿದೀವಿ. ಮತ್ತೆ ಪಕ್ಕದ ಮನೆಯವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ನಮಗೂ ಅದೇ ಕಾನೂನು, ಯಾವ ಕಾನೂನಲ್ಲಿ ಅವ್ರಿಗೆ ಅನುಮತಿ ಕೊಟ್ಟಿದಾರ ಪೊಲೀಸರು, ಅದೇ ಕಾನೂನಿನಲ್ಲಿ ನಮಗೂ ಅನುಮತಿ ಕೊಡಬೇಕು ಅಂತ ಹೇಳಿ ಅವರ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ರು. ಆಗ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ರು, ಇದು ನೀವು ಯಾವ ಕಾನೂನಲ್ಲಿ ಅನುಮತಿ ಕೇಳ್ತಾ ಇದ್ದೀರಾ, ಇಂಥ ಪಕ್ಕದ ಮನೆಯವರಿಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಿಮ್ಗೂ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದ್ಸಲ ಮಾಡಿದ ತಪ್ಪನ್ನ ಪದೇ ಪದೇ ಪುನರಾವರ್ತನೆ ಮಾಡೋದಕ್ಕೆ ಕೋರ್ಟ್ ಆದೇಶ ನೀಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೆಲಿಕಾಪ್ಟರ್ ಅಲ್ಲಿ ಪುಷ್ಪಾರ್ಚನೆ ಮಾಡ್ಬೇಕು ಅನ್ನೋದು ಯಾವ ಕಾನೂನಲ್ಲಿದೆ, ಜೊತೆಗೆ ಅದು ಯಾವುದೇ ಸಂಪ್ರದಾಯನ ಶಾಸ್ತ್ರದಲ್ಲಿ ಇದೆಯಾ, ಸತ್ಯನಾರಾಯಣ ಪೂಜೆ ಮತ್ತೆ ಶಾಸ್ತ್ರಗಳನ್ನ ಮಾಡುವಂಥದ್ದು, ಹೋಮ ಮಾಡುವಂಥದ್ದು ಸಂಪ್ರದಾಯ, ಅದನ್ನ ನಾವು ಒಪ್ಪಬಹುದು. ಪುಷ್ಪಾರ್ಚನೆ ಮಾಡೋದಕ್ಕೂ ನೀವು ಮುಹೂರ್ತ ನಿಗದಿ ಮಾಡಿದ್ದೀರಾ, ಇದಕ್ಕೆ ನಾವು ಅನುಮತಿ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಕಳೆದ ಬಾರಿ ನಾನೊಂದು ಸಲಹೆಯನ್ನ ಕೊಟ್ಟಿದ್ದೆ, ಇಂಥ ವಿಚಾರಗಳಲ್ಲಿ ಕೆಲವರು ದಾನ ಮಾಡ್ತಾರೆ, ಅಂದ್ರೆ ಈ ತರ ಅದ್ದೂರಿ ಸಮಾರಂಭ ಮಾಡೋ ಬದಲು ದಾನ ಮಾಡೋದ್ರ ಮೂಲಕ ಒಳ್ಳೆ ಕೆಲಸ ಮಾಡ್ತಾರೆ, ನೀವು ಯಾಕೆ ಅದನ್ನೇ ಮಾಡಬಾರ್ದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಅದೇ ತರ ಕೆಲವರು ಇಲ್ಲ, ಇದು ನಾವು ಹೂವು ಪುಷ್ಪಾರ್ಚನೆ ಮಾಡೋದ್ರಿಂದ ಹೂವನ್ನ ಖರೀದಿ ಮಾಡ್ದಂಗಾಗತ್ತೆ, ಅದು ಕೂಡ ದಾನ ಮಾಡ್ದಂಗಾಗತ್ತೆ ಅಂದ್ರೆ ರೀತಿಯಲ್ಲಿ ವಾದ ಮಾಡಿದ್ರು. ಆದ್ರೆ ಕೋರ್ಟ್ ಇದಕ್ಕೆ ಒಪ್ಲಿಲ್ಲ. ಅವರಿಗೆ ಅನುಮತಿಯನ್ನು ನಿರಾಕರಿಸಿದೆ. ಅಂದ್ರೆ ಕೊಟ್ಟರೆ ಎಲ್ಲರೂ ಕೂಡ ಇದೇ ರೀತಿ ಅನುಮತಿಯನ್ನ ಕೇಳ್ತಾರೆ. ಎಸ್ ರಮೇಶ್, ಧ್ವನಿ ಅಸ್ಪಷ್ಟವಾಗಿತ್ತು. ಒಟ್ಟಾರೆ ನಮ್ಮ ಪ್ರತಿನಿಧಿ ರಮೇಶ್ ಕೋರ್ಟ್ನಲ್ಲಿ ನಡೆದ ವಾದ ಹಾಗೆ ಪ್ರತಿವಾದದ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಒಟ್ಟಾರೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮೂಲಕ ಮನೆ ಮೇಲೆ ಪುಷ್ಪಾರ್ಚನೆಯನ್ನ ಮಾಡಬೇಕು, ಅದಕ್ಕೆ ಅನುಮತಿಯನ್ನ ನೀಡಿ ಅಂತ ಹೇಳಿ ಸಲ್ಲಿಸಲಾಗಿದ್ದ ರಿಟ್ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಪಕ್ಕದ ಮನೆಯವರು ಇದೇ ರೀತಿ ಮಾಡಲಿಕ್ಕೆ ಪೊಲೀಸರು ಪರವಾನಗಿಯನ್ನ ನೀಡಿದ್ರು. ಈಗ ಯಾಕೆ ನಿರಾಕರಣೆ ಅನ್ನೋ ಒಂದು ವಾದವನ್ನ ಮುನಿರಾಜು ಮಾಡಿದ್ರು. ಇದೇ 9ನೇ ತಾರೀಕು ಮನೆಯ ಗೃಹ ಪ್ರವೇಶ ಇದೆ. ಇನ್ನು ಮನೆಯ ಗೃಹ ಪ್ರವೇಶಕ್ಕೆ ಕರೆಯೊಳ್ಳೆಲು ಕೂಡ ಅದನ್ನ ನಾವು ನಮೂದು ಮಾಡಿದ್ದೇವೆ, ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನ ಮಾಡ್ತೀವಿ ಅಂತ ಹೇಳಿ, ಹೀಗಾಗಿ ಅದಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ವಾದವನ್ನ ಮಂಡಿಸಲಾಯಿತು. ಆದ್ರೆ ಇದಕ್ಕೆ ಸ್ಪಷ್ಟವಾಗಿ ಕೋರ್ಟ್ ನಿರಾಕರಿಸಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಬದಿಯಲ್ಲಿ ಪಕ್ಕದ ಮನೆಯವರು ಗೃಹ ಪ್ರವೇಶಕ್ಕೆ ಹೆಲಿಕಾಪ್ಟರ್ನಿಂದ ಪುಷ್ಪಾರ್ಚನೆಯನ್ನ ಮಾಡಿದ ಸಂದರ್ಭದ ಭಾವಚಿತ್ರ, ಹಾಗೆ ಈಗ ಅಂದ್ರೆ ಮುಂದಿನ 9ನೇ ತಾರೀಕು ಮುನಿರಾಜು ಅನ್ನೋರ ಮನೆಯ ಗೃಹ ಪ್ರವೇಶ ಇದೆ, ಅಲ್ಲೂ ಕೂಡ ಇದೇ ರೀತಿಯಾಗಿ ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಕೋರಿ ಕೋರ್ಟ್ನ ಮೊರೆ ಹೋಗಿದ್ರು. ಆದರೆ ಕೋರ್ಟ್ ಅರ್ಜಿಯನ್ನ ತಳ್ಳಿ ಹಾಕಿದೆ.